ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕ ಗಟ್ಟಿ ನೀಡುತ್ತದೆ. ಸಾಧನೆಯಲ್ಲಿ ತಾಳ್ಮೆ ಇದ್ದರೆ ಅರ್ಧ ಜಯ ನಿನ್ನದು. ತಾಳ್ಮೆ ಹೇಗಿರಬೇಕೆಂದರೆ ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವ ಹಾಗೆ ಇರಬೇಕು. ಮನುಷ್ಯನಿಗೆ ಗಾಳಿಯಂತೆ ಕೋಪವಿರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ತಾಳ್ಮೆ ಇರಲಿ ಎಲ್ಲ ಗೆಲ್ತೀಯ, ತಾಳ್ಮೆ ಕಳೆದುಕೊಂಡರೆ ಗೆದ್ದಿರುವುದನ್ನು ಸೋಲ್ತೀಯ. ಕಷ್ಟಗಳಿಗೂ ಸಮಸ್ಯೆಗಳಿಗೂ ಎರಡು ಔಷಧಗಳಿವೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು, ಆದರೆ ಅದರ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ಅತ್ಯಂತ ಶಕ್ತಿಯುತವಾದ ಆಯುಧವೇ ತಾಳ್ಮೆ. ತಾಳ್ಮೆ ನಿನ್ನ ಜೊತೆಯಲ್ಲಿದ್ದರೆ ಎಂತಹ ಸಮಯದಲ್ಲೂ ನೀನು ವಿಜಯ ಸಾಧಿಸಬಹುದು. ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತದೆ. ತಾಳ್ಮೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡಿಬಿಡುತ್ತದೆ. ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ತಾಳ್ಮೆ ಎನ್ನುವುದು ಇದ್ದರೆ ಅದು ಕೇವಲ ಶಿಲ್ಪಿಗಳಿಗೆ ಮಾತ್ರ. ಕಲ್ಲನ್ನು ಜೀವಂತವಾಗಿಸುವ ಅವರ ತಾಳ್ಮೆ ನಿಜಕ್ಕೂ ಅನನ್ಯ. ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ಅದು ತಾಳ್ಮೆ. ತಾಳ್ಮೆ ಬಹಳ ಮುಖ್ಯ. ಎಲ್ಲವೂ ಇದ್ದಾಗ, ಎಲ್ಲವೂ ಕಳೆದುಕೊಂಡಾಗಲೂ. ಪ್ರತಿ ದುಃಖದ ನಂತರ ಸಂತೋಷದ ಸಮಯ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ. ಕರ್ಮ ಹೇಳುತ್ತದೆ, ಆತುರದಿಂದ ಏನನ್ನೂ ಸಾಧಿಸಲಾಗದು, ಒತ್ತಾಯದಿಂದ ಏನನ್ನೂ ಪಡೆಯಲಾಗದು. ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ. ಸಿಟ್ಟು ಪರಮಶತ್ರು, ತಾಳ್ಮೆ ಆಪ್ತಮಿತ್ರ. ದೇವರು ನೋವು ಕೊಡೋಕೆ ಅಂತ ಒಬ್ಬರನ್ನು ಇಟ್ಟಿದ್ದರೆ ಖುಷಿ ಕೊಡೋಕೆ ಅಂತ ಇನ್ನೊಬ್ಬರನ್ನು ಇಟ್ಟಿರುತ್ತಾನೆ. ಕಾಯೋ ತಾಳ್ಮೆ ನಮಗಿರಬೇಕು ಅಷ್ಟೇ. ಜೀವನವೆಂಬ ಸಮುದ್ರದ ದಡ ಸೇರಬೇಕಾದರೆ ತಾಳ್ಮೆ ಎಂಬುದು ಬಹುಮುಖ್ಯ. ತಾಳ್ಮೆಯು ಕಾಯುವ ಸಾಮರ್ಥ್ಯವಲ್ಲ, ಆದರೆ ಕಾಯುತ್ತಿರುವಾಗ ಉತ್ತಮ ಮನೋಭಾವವನ್ನು ಇಟ್ಟುಕೊಳ್ಳುವ ಸಾಮರ್ಥ್ಯ. ತಾಳ್ಮೆ ಇರುವ ಜನರನ್ನು ಎಂದೂ ನೋಯಿಸಬೇಡಿ. ಅವರು ಆ ನೋವನ್ನು ಕೂಡ ಅಷ್ಟೇ ತಾಳ್ಮೆಯಿಂದ ಸ್ವೀಕರಿಸಿ ಅದಕ್ಕೆ ತಕ್ಕ ಉತ್ತರ ಅಷ್ಟೇ ತಾಳ್ಮೆಯಿಂದ ನೀಡುತ್ತಾರೆ. ಆಗ ಆ ತಾಳ್ಮೆ ನಿಮ್ಮಲ್ಲಿ ಇರುವುದಿಲ್ಲ ನೋಡಿ. ಹುಡುಕಿದರೆ ದೇವರು ಸಿಗುವ ಈ ದೇಶದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಯಾವ ಲೆಕ್ಕ? ಸ್ವಲ್ಪ ತಾಳ್ಮೆ ಮತ್ತು ಪ್ರಯತ್ನ ಬೇಕು ಅಷ್ಟೇ. ತಾಳ್ಮೆ ಇದೆ ಎಂದು ಕೆಣಕಬೇಡ. ತಾಳ್ಮೆ ಕೆಟ್ಟರೆ ಸಮುದ್ರ ಸುನಾಮಿಯಾಗಿ ಬರುತ್ತೆ, ಮರೆಯಬೇಡ. ಜೀವನ 2 ದಿನ, ಒಂದು ದಿನ ನಿನ್ನ ಪರ, ಇನ್ನೊಂದು ದಿನ ನಿನ್ನ ವಿರುದ್ಧ. ಪರವಾದ ದಿನ ಅಹಂಕಾರ ಪಡಬೇಡ, ವಿರುದ್ಧವಾದ ದಿನ ತಾಳ್ಮೆ ಕಳೆದುಕೊಳ್ಳಬೇಡ. ನಮ್ಮ ಭಾವನೆಗಳೊಂದಿಗೆ ಆಟವಾಡಲು ಜನರಿಗೆ ಅವಕಾಶ ನೀಡುವುದಕ್ಕಿಂತ ದುಃಖಿತರಾಗಿರುವುದು ಉತ್ತಮ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.